ಈಗ ಮುಖ್ಯವಾಗಿ ಈ ಚಿತ್ರದ ಡೈರೆಕ್ಟರ್, ಯಾಕಂದರೆ ಇದು ಅವರ ಅತಿ ದೊಡ್ಡ ಕನಸು ಸರ್. ಅದೆಷ್ಟೋ ರಾತ್ರಿಗಳು ಹಗಲುಗಳು ನಿದ್ದೆ ಇಲ್ಲದೆ ಇಡೀ ನಿಮ್ಮ ಜೀವನದ ಅಷ್ಟು ಕನಸುಗಳನ್ನು ಒಂದು ಗಂಟು ಮಾಡಿ ಕಟ್ಟದಂಥ 45 ಚಿತ್ರದ ಟ್ರೈಲರ್, ಆ ಕೂಸು ಇವತ್ತು ಜನ್ಮ ಪಡೆದಿದೆ. ಹೇಗನ್ನಿಸ್ತಾ ಇದೆ ಸರ್ ಈ ಕ್ಷಣ? ಭಾಳ ಖುಷಿ ಆಗ್ತಿದೆ ಮೇಡಮ್, ತುಂಬ ಎಮೋಷ್ನಲ್ ಆಗಿದೆ ಖಂಡಿತವಾಗ್ಲೂ. ನಾನು ಹೇಳ್ದಂಗೆ ನಾನು ಒಬ್ಬ ಅಭಿಮಾನಿಯಾಗಿ ಈ ಡೈರೆಕ್ಷನ್ ಮಾಡಿರೋದು. ಉಪ್ಪಿ ಸರ್ ಅಭಿಮಾನಿ, ಶಿವಣ್ಣ ಅವ್ರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ. ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರ್ಗು December 25th ಐ ವಿಲ್ ಬಿ ವೈಟಿಂಗ್ ಫಾರ್ ದೇರ್ ರಿಪೋರ್ಟ್ ಮೇಡಮ್. ಈಗ ಸುಧಾರಾಣಿ ಮ್ಯಾಮ್ ಇದ್ದಾರೆ ಈ ಚಿತ್ರದಲ್ಲಿ. ಅಣ್ಣ ಹೇಳಿದ್ರು ಅವರೊಂದು ವೆರಿ ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂದ್ರೆ ಆಗಿನ ನಮ್ಮೆಲ್ಲರ ಫೇವ್ರೇಟ್ ಜೋಡಿ ಶಿವಣ್ಣ ಹಾಗೂ ಸುಧಾರಾಣಿ ಮ್ಯಾಮ್. ಮ್ಯಾಮ್, ಟು ಬಿ ಅ ಪಾರ್ಟ್ ಆಫ್ 45 ಚಿತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್? ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಈ 3 ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಆ್ಯಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನಾನು ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.